ಕಾಂಗ್ರೆಸ್ ಅಲ್ಲಿ ಸಚಿವ ಸ್ಥಾನಕ್ಕಾಗಿ ಆಗ್ರಹ ಮುಂದುವರೆದಿದೆ. ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶ್ಯಪ್ಪನವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಬಾಗಲಕೋಟೆ ಅಂಬೇಡ್ಕರ್ ವೃತ್ತದಿಂದ ಪಾದಯಾತ್ರೆ ನಡೆಸಿದರು. ಈ ವೇಳೆ ಪ್ರತಿಭಟನಾಕಾರರು ಬಟ್ಟೆಯನ್ನು ತೆಗೆದು ರಸ್ತೆಯ ಮೇಲೆ ಉರುಳಾಡಿ ಹೈಡ್ರಾಮಾವನ್ನು ನಡೆಸಿದರು. ವಿಜಯಾನಂದ ಕಾಶ್ಯಪ್ಪನವರ ಭಾವಚಿತ್ರವನ್ನು ಹಿಡಿದು ಸಚಿವ ಸ್ಥಾನ ನೀಡಲೇಬೇಕು ಅಂತ ಅವರ ಅಭಿಮಾನಿಗಳು ಒತ್ತಾಯ ಮಾಡಿದರು. ಪಾದಯಾತ್ರೆಯಲ್ಲಿ ಸಾವಿರಾರು ಜನ ಕಾಶ್ಯಪ್ಪನವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಇನ್ನು ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹ ಕೇಳಿ ಬರ್ತಾ ಇರೋದು. ಕಾಶ್ಯಪ್ಪನವರ ಅಭಿಮಾನಿ ಮತ್ತು ಕೈ ಕಾರ್ಯಕರ್ತರಿಂದ ನಡೀತಾ ಇರುವಂಥ ಪ್ರತಿಭಟನೆ ಬಾಗಲಕೋಟೆ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿರುವಂಥ ಪಾದಯಾತ್ರೆ ಇದೆ. ಸೊ ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಬಟ್ಟೆಯನ್ನು ತೆಗೆದು ರಸ್ತೆಯ ಮೇಲೆ ಉರುಳಾಡಿ ಈ ರೀತಿಯಾಗಿ ಅವರ ಅಭಿಮಾನಿಗಳು ಮಾಡಿರುವಂತಹ ಹೈಡ್ರಾಮಾ. ಪಕ್ಷಕ್ಕೆ ಜಯವಾಗಲಿ. ವಿಜಯಾನಂದ ಕಾಶ್ಯಪ್ಪನವರಿಗೆ ಜಯವಾಗಲಿ. ವಿಜಯಾನಂದ ಕಾಶ್ಯಪ್ಪನವರಿಗೆ ಜಯವಾಗಲಿ. ಇವತ್ತಿನ ದಿನ ನಮ್ಮ ಬಾಗಲಕೋಟೆ ಜಿಲ್ಲೆಯ ಯುವ ಶಾಸಕರಾದಂತ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಆತ್ಮೀಯ ಸಹೋದರ ಯುವ ಮುಖಂಡರು ಆದಂತ ದೇವಾನಂದ ಕಾಶ್ಯಪ್ಪನವರೇ ಹಾಗೂ ಇದೀಗ ತಾನೇ ಮಾತಾಡಿದಂತ ಸಹೋದರ ಸಮಾನರು ಮುಖಂಡರು ಆದಂತ ಮಲ್ಲಿಕಾರ್ಜುನ್ ಶರಂತಿಮಠ ಅವರೇ ಹಾಗೂ ಸಮಯದ ಅಭಾವ ಇದ್ದ ಕಾರಣ ವೇದಿಕೆ ಮೇಲೆ ಇದ್ದಂತ ಯಾವತ್ತು ಹುಣಗುಂದ್ ಮತಕ್ಷೇತ್ರ ಹಾಗೂ ಕಾಶ್ಯಪ್ ಅವ್ರ ಹೆಗ್ಗಳಿಕೆ ಆದ್ಮೇಲೆ ಹೊಗಳವ್ರು ಹೊಗಳಿರ್ತಾರ, ಹೊಡ್ಕೊಂಡವ್ರು ಹೊಡ್ಕೊಂತಿರ್ತಾರ. ಮಣ್ಣು ಒಂದು ಮಾತಂದ್ರು, ಹೊಗಳವ್ರು ಇರಬೇಕು ಹಂದಿಯ ಹಾಗೆ, ನಾವಿರಬೇಕು ಚಾಮುಂಡಿ ಬೆಟ್ಟದ ನಂದಿಯ ಹಾಗೆ ಅಂತ. ಆ ನಂದಿಯ ಹಾಗೆ ವಿಜಯಾನಂದ ಕಾಶ್ಯಪ್ನವರು ಅದಾರ. ಅವರಿಗೆ ಸಚಿವ ಸ್ಥಾನ ಕೊಟ್ರೆ ಅದು ಪಕ್ಷದ ಘನತೆಯನ್ನು ಹೆಚ್ಚುತ್ತಂತ ಆಶಿಸಿ ಹೈಕಮಾಂಡ್ ಅನ್ನು ಒಪ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾಶ್ಯಪ್ ಅವ್ರ ಹೆಗ್ಗಳಿಕೆ ಆದ್ಮೇಲೆ ಹೊಗಳವ್ರು ಹೊಗಳಿರ್ತಾರ, ಹೊಡ್ಕೊಂಡವ್ರು ಹೊಡ್ಕೊಂತಿರ್ತಾರ. ಮಣ್ಣು ಒಂದು ಮಾತಂದ್ರು, ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನವನ್ನ ನೀಡಲೇಬೇಕು ಅಂತ ಹೇಳಿ ನಡೀತಾ ಇರುವಂತಹ ಪಾದಯಾತ್ರೆ ಇದು. ಅವರ ಅಭಿಮಾನಿಗಳು ಕಾರ್ಯಕರ್ತರು ಮಾಡ್ತಾ ಇರುವಂತಹ ಪಾದಯಾತ್ರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನೋಡಿದ್ರೆ ಗೊತ್ತಾಗುತ್ತೆ ಜನ ಸೇರಿದ್ದಾರೆ ಅನ್ನೋದು. ಅಂದರೆ ಎರಡನೇ ಲಿಸ್ಟಲ್ಲಿ ಅವರ ಹೆಸರು ಇರಬೇಕು ಅಂತ ಈ ರೀತಿಯಾಗಿ ಪ್ರಯತ್ನ ಆಗ್ತಾ ಇದೆ ಕಾಶ್ಯಪ್ಪನವರ ಅಭಿಮಾನಿಗಳಿಂದ. ಇವತ್ತು ಬಾಗಲಕೋಟೆಯಲ್ಲಿ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಕಾದು ನೋಡಬೇಕು ಎರಡನೇ ಪಟ್ಟಿಯಲ್ಲಿ ಅವರ ಹೆಸರು ಇರುತ್ತಾ ಇಲ್ಲ ಅನ್ನೋದು. ಸೊ ಅವರ ಅಭಿಮಾನಿಗಳಂತೂ ಈ ರೀತಿಯಾಗಿ ಮನವಿಯನ್ನು ಮಾಡ್ತಿದ್ದಾರೆ ಪಾದಯಾತ್ರೆ ಮುಖಾಂತರ. ಜೊತೆಗೆ ಸರ್ಕಾರಕ್ಕೂ ಕೂಡ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನದಲ್ಲಿ ಅವರ ಹೆಸರು ಇರಲೇಬೇಕು ಅಂತೇಳಿ. ಇರುತ್ತಾ ಇಲ್ಲ ಅನ್ನೋದು ಎರಡನೇ ಪಟ್ಟಿ ಬಂದಾದ ನಂತರ ಗೊತ್ತಾಗುತ್ತೆ.